ಹಾಯ್ ಬ್ರೋ, ಏನು ಮಾಡ್ತಿದ್ದೀರಾ? ಏನು ಮಾಡೋದು ಬ್ರೋ, ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ ಬ್ರೋ? ವಾವ್, ಸೂಪರ್, ನನ್ನ ಫೇವ್ರೇಟ್ ಬ್ರೋ. ಹಾಗೆ ನಮ್ಮ ವೀಕ್ಷಕರಿಗೆ ತೋರಿಸಿ ಬ್ರೋ. ಅದಕ್ಕೇನಂತೆ, ಬನ್ನಿ ಬ್ರೋ ತೋರಿಸೋಣ. ಬ್ರೋ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕ್ಲೀನಾಗಿ ತೋರಿಸಿ ಬ್ರೋ. ಮೊದಲಿಗೆ ನೀವು ಏನು ಮಾಡ್ತೀರಾ ತೋರಿಸಿ ಬ್ರೋ, ಪ್ಲೀಸ್ ಪ್ಲೀಸ್. ಆಯಿತು ಬಾರಲು ತೋರಿಸೋಣ. ನೋಡಿ ಬ್ರೋ, ಮೊದಲಿಗೆ ನಾನು ಒಂದು ಗ್ಲಾಸ್ ಅಕ್ಕಿನ ತೊಳೆದಿದ್ದೀನಿ, ನೋಡ್ಬೋದು. ಈಗ ಇದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಒಂದಲ್ಲ 2 ಸಲ, ಇನ್ನೊಂದು ಸಲ ಬೇಕಾದ್ರೆ ತೊಳ್ಕೊಳ್ಳೋಣ ನೀಟಾಗಿ. ನೋಡಿ ಬ್ರೋ, 2 ಸಲ ತೊಳ್ಕೊಂಡು ನೀಟಾಗಿ ಮತ್ತೆ ಸ್ವಲ್ಪ ನೀರಿಟ್ಟು ನಾನು ಇದಕ್ಕೆಲ್ಲ ಬೇಕಾಗಿರೋ ಸಿದ್ಧತೆಗಳನ್ನು ಮಾಡ್ಕೊಂತ ನೆನೆಸ್ತೀನಿ. ಮತ್ತೇನಪ್ಪ, ಹೇಗೆ ನಡೆದಿದೆ ನಿನ್ನ ಯೂಟ್ಯೂಬ್ ಜರ್ನಿ ಎಲ್ಲ? ಏನೋ ಮಗ, ಹಾಗೆ ನಡೆದಿದೆ. ಏನು ಮಾಡೋದು, ಈ ನಮ್ಮ ಸುತ್ತಮುತ್ತ ಇರೋವಂಥ ಜನಗಳು, ಹಾಗೆ ಸಂಬಂಧಿಕರು, 1 2 ಅಂಥದ್ದು ಏನೋ ಆಯಿತು, ನನ್ನ ಹತ್ರ ಹೇಳ್ಕರೋ. ಏನು ಹೇಳಬೇಕೋ ಮಗ, ನಾವೇನು ಕೆಲಸನೇ ಮಾಡಲ್ವೇನೋ. ಕೆಲಸ ಮಾಡಿಕೊಂಡು ಇದೊಂದು ವಿಡಿಯೋನ ಮಾಡ್ತಾಯಿದ್ದೀವಪ್ಪ. ಅದನ್ನು ಬಿಟ್ಟು ಬರೀ ವಿಡಿಯೋ ಮಾಡ್ಕೊಂಡೇ ಇರ್ತಾನೆ. ಕೆಲಸಕ್ಕೆ ಹೋಗಲ್ಲ, ಅದು ಹೋಗಲ್ಲ, ಇದು ಹೋಗಲ್ಲ, ಬರೀ ಇದೇ ಮಾತೆ, ಬರೀ ಚುಚ್ಚು ಮಾತೆ ಮಗ. ಈ ಎದಕ್ಕೂ ಸಹಿಸ್ಕೊಳ್ಳ ಸರ್. ಈ ನಮ್ಮ ರಿಲೇಷನ್ ಆಗಲಿ, ಅಕ್ಕಪಕ್ಕ ಜನಗಳಾಗಲಿ, ನಿಜ ಹೇಳ್ಬೇಕಂದ್ರೆ ಹೊರಗಿನ ಜನಗಳು ಎಷ್ಟೋ ಬೆಟ್ರ್ ಮಗ. ಹೇಳ್ಬೇಕಂದ್ರೆ ಹೋಗಲಿ ಬಿಡ ಮಗ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ನಮ್ಮ ಲೈಫಲ್ಲೂ ಒಂದಲ್ಲ ಒಂದು ದಿವಸ ದೀಪಾವಳಿ ಬಂದೇ ಬರುತ್ತೆ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾಯಿದ್ದೀನಿ ಮಗ. ಏನು ಮಾಡೋದು, ಈ ನಮ್ಮ ವೀಕ್ಷಕರು ಯಾವುದೋ ಕಾಂಟ್ರವರ್ಸಿದು ಸಪೋರ್ಟ್ ಮಾಡ್ತಾರೆ, ನಮ್ಮಂಥ ಮಿಡಲ್ ಕ್ಲಾಸವ್ರಿಗೆ ಏನು ಸಪೋರ್ಟ್ ಮಾಡ್ತಾರೆ? ಮಾಡೋದೇ ಇಲ್ಲ. ಏನು ಮಾಡೋದು ಅನ್ಸುತ್ತೆ. ನೋಡಿ, ನೋಡೋಣ, ಒಂದಲ್ಲ ಒಂದು ದೀಪಾವಳಿ ಬರುತ್ತೆ. ಬಾ, ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ. ನೋಡ ಮಗ, ನಾನು ಇವಾಗ ನೆನೆಸಿಟ್ಟಿರುವಂಥ ಅಕ್ಕಿನ ಈ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೀಟಾಗಿ ನೀರು ತೆಗೆದುಬಿಡೋಣ. ನೋಡು, ನೀಟಾಗಿ ನೀರು ತೆಗೆದಿದ್ದೀನಿ. ಇವಾಗ ನಾನು ಫ್ರೆಶ್ ನೀರನ್ನು ಹಾಕೋಣ. ನೋಡು, ನಾನು 1 ಗ್ಲಾಸ್ ಅಕ್ಕಿ ತೊಳೆದಿದ್ದೀನಿ. ನೋಡು ಮಗ, ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೋಡು ಮಗ, ಸ್ವಲ್ಪ ಉಪ್ಪು, ಮೊದಲು ಅನ್ನ ಮಾಡ್ಕೋಬೇಕು.
ಆಮೇಲೆ ನೆಕ್ಸ್ಟ್ ನಿನಗೆ ಹೇಳ್ತೀನಿ. ಲೋ ಆಯ್ತ ನೋಡ್ಲೋ, ಹೊಟ್ಟೆ ಬಗ ಬಗ ಅಂತಲೋ. ಲೋ ಇರಲೋ, ಕುಕ್ಕರ್ ತಣ್ಣಗಾದ ಬೇಡವಾ? ಆಯ್ತು ಇರಪ್ಪ, ನೋಡ್ತೀನಿ. ನೋಡಿ ಈಗ ತಣ್ಣಗಾಗಿದೆ. ನೋಡು ರೈಸ್ ಆಗಿದೆ. ಇವಾಗ ನಾನು ಒಂದು ಪಾತ್ರೆ ಹಾಕೋತೀನಿ. ಈಗ ರೈಸನ್ನು ಸ್ವಲ್ಪ ಫ್ಯಾನ್ ಗಾಳಿಗೆ ಇಡೋಣ. ಸ್ವಲ್ಪ ತಣ್ಣಗಾಗಬೇಕು, ಉದುರಾಗಬೇಕು. ಏರ್ ಕೂಲರಿಗೆ ರೈಸ್ ತಣ್ಣಗಾಗಿ ಇಟ್ಟಿದ್ದೀನಿ. ತಣ್ಣಗಾಗಲಿ ಸ್ನೇಹಿತರೆ. ಲೋ ನಮ್ಮ ಅಮ್ಮ ಆಗಿದ್ರೆ ಇಷ್ಟೊತ್ತಿಗೆ 5 ನಿಮಿಷ ಮಾಡೇ ಬೇಯಿಸ್ತೀರಿ ಮಗ. ಅಮ್ಮನಿಗೆ ನನಗೆ ಹೋಲಿಸ್ಬೇಡ ಮಗ. ಅಮ್ಮನ ಕೈ ತುತ್ತೇ ಬೇರೆ, ಅಮ್ಮನ ಅಡುಗೆನೇ ಬೇರೆ. ನಾವು ಜಸ್ಟ್ ಅವ್ರ ನೆರಳು ಕಣೋ, ಅವ್ರ ನೆರಳು. ವೇಟ್ ಮಾಡು. ಆಯ್ತು ಬಿಡಪ್ಪ, ಕ್ಯಾಮ್ರಾ ಈ ಕೈ ಹಿಡಿ. ಅದಕ್ಕೇನು ಸಾಮಗ್ರಿಗಳು ತೋರಿಸೋಣ ನಮ್ಮ ವೀಕ್ಷಕರಿಗೆ. ನೋಡಿ ವೀಕ್ಷಕರೇ, ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣಸಿಕಾಯಿ, ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಕಡಲೆಬೀಜ. ಬನ್ನಿ, ತಡ ಮಾಡೋದು ಬೇಡ. ನಮ್ಮ ಹುಡುಗ ಆತವನೇ ಒಂದೇ ಕಣ್ಣಿಂದ. ಬನ್ನಿ. ಸ್ವಲ್ಪ ಬಾಣಲೆ ಬಿಸಿ ಆಗಲಿ. ನೋಡಿ 2 ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ. ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ, ಒಂದು ಬ್ರೌನ್ ಕಲರಿಗೆ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ನೋಡ್ಬೋದು, ನಾನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸಿಕಾಯಿ ಕೂಡ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ, ಒಂದು ಅರ್ಧ ಟೀ ಸ್ಪೂನಟ್ಟು ಅರಿಶಿಣ, ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಸಾಲ ಅಪ್ಲೈ ಆಗಬೇಕು. ನೀಟಾಗಿ ಈರುಳ್ಳಿಗೆ, ಈ ಗೊಜ್ಜಿಗೆ ಎಲ್ಲನೂ ನೀಟಾಗಿ ಅಪ್ಲೈ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿರೋಂಥ ನಿಂಬೆಹಣ್ಣು ಹಾಕ್ತೀನಿ. ಇದು ಸಹ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಈ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈ ಚಿತ್ರಾನ್ನ ಗೊಜ್ಜು ಈಗ ಸ್ವಲ್ಪ ತಣ್ಣಗಾಗಿದೆ, ನೋಡ್ಬೋದು ಸ್ನೇಹಿತರೆ. ಈಗ ಈ ರೈಸಿಗೆ ಮಿಕ್ಸ್ ಮಾಡಬೇಕು. ಇವಾಗ ಎಲ್ಲ ಗೊಜ್ಜನ್ನು ಹಾಕ್ಕೊಂಡು ನೀಟಾಗಿ ನಾವು
ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಇವಾಗ ನಾನು ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜು ಫೈನಲಿ ಎಲ್ಲ ಗೊಜ್ಜನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ಫೈನಲಿ ನಮ್ಮ ಚಿತ್ರಾನ್ನ ನೀಟಾಗಿ ಮಿಕ್ಸ್ ಆಗಿದೆ. ಫೈನಲಾಗಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಫೈನಲಿ ರೆಡಿಯಾಗಿದೆ. ನಮ್ಮ ಸ್ನೇಹಿತನಿಗೆ ಮೊದಲ ಹಾಕಿ ಕೊಡ್ತೀನಿ. ಅವನ ಬಾಯಿಂದನೇ ಈ ಚಿತ್ರಾನ್ನ ರಿಸಲ್ಟನ್ನು ತಿಳ್ಕೊಳ್ಳೋಣ. ನೋಡು ಮಗ, ಚಿತ್ರಾನ್ನ ಹೆಂಗಾಗಿದೆ ಅಂತ ನಿಮ್ಮ ವೀಕ್ಷಕರಿಗೆ ತೋರಿಸು. ಏನು ಅವರ ಅಭಿಪ್ರಾಯನ ತಿಳಿಸ್ತಾ ತಗೋ. ವಾವ್, ನೋಡಿ ಸ್ನೇಹಿತರೆ, ನನ್ನ ಫ್ರೆಂಡ್ ಮಾಡಿರುವಂಥ ಈ ಚಿತ್ರಾನ್ನ ಹೇಗಿದೆ ಅಂತ ನಾನು ಇವತ್ತು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಮಗ, ಸೇಮ್ ನಮ್ಮಮ್ಮ ಮಾಡ್ದಂಗೆ ಮಾಡಿದೀಯ. ಸೂಪರ್. ನೋಡಿ ಸ್ನೇಹಿತರೆ, ನಮ್ಮ ಫ್ರೆಂಡಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ನಾನು ಕೂಡ ಸಪೋರ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸಪೋರ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ನಮ್ಮ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್ ಸ್ನೇಹಿತರೆ. ಈ ರೆಸಿಪಿನ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಬಾಯ್, ಟೇಕ್ ಕೇರ್.